ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಯೇಸುವಿನ ಉಪದೇಶವನ್ನು ಹೇಗಿದೆಯೋ ಹಾಗೆ ನಿಖರವಾಗಿ ಸ್ವೀಕರಿಸುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕಾಗಿದೆ. ಆ ಅಭ್ಯಾಸ ಮರೆತು ಹೋಗಿದೆ ಪ್ರಿಯರೇ. ಇಲ್ಲಿ ಗಮನಿಸಿ, ನಾವು ದೇವರ ಕುರಿತು ನಾವು ನೋಡುವುದಾದರೆ ಇಲ್ಲಿ ವಿಶೇಷವಾಗಿ ದೇವರ ವಾಕ್ಯವು ನಿಜವಾಗಿ ಆ ಅರ್ಥವನ್ನು ಕೊಡೋದಿಲ್ಲ ಅನ್ನುವಂಥವರು ಹೆಚ್ಚು. ಆದರೆ ನಮ್ಮ ಆಲೋಚನೆಯ ಅನುಗುಣವಾಗಿ ಮಕ್ಕಳಿಗೆ ವಾಕ್ಯವನ್ನು ಬೋಧಿಸುವಂಥದ್ದಲ್ಲ. ವಾಕ್ಯವನ್ನು ತಪ್ಪಾಗಿ ಬೋಧಿಸಬಾರದು. ಯಾಕೆಂದರೆ ನಾವು ದೇವರ ವಾಕ್ಯವನ್ನು ಅದರ ಭಾವಾರ್ಥಗಳನ್ನು ತಿಳಿದುಕೊಂಡು ಬೋಧಿಸುವಂಥದ್ದಲ್ಲ. ವಿಶೇಷವಾಗಿ ಕರ್ತನಲ್ಲಿ ಸಂತೋಷಿಸುತ್ತಾ ಕರ್ತನ ನಾಮವನ್ನು ಘನಪಡಿಸುವಂಥ, ಕರ್ತನ ನಾಮವನ್ನು ಕೀರ್ತಿಸುವಂತಹ ಒಂದು ವಿಶೇಷವಾದಂಥ ಅಭಿಪ್ರಾಯದಲ್ಲಿ ಕರ್ತನ ವಾಕ್ಯವನ್ನು ನಾವು ಅನೇಕರಿಗೆ ಬೋಧಿಸುವುದು ನಮ್ಮ ಮೇಲಿರತಕ್ಕಂಥ ಒಂದು ಕರ್ತವ್ಯ. ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 4:4 ನಾವು ನೋಡ್ತೇವೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಯಾವಾಗಲೂ ಎಂದಲ್ಲ, ಅದರ ಅರ್ಥ ಸಾಮಾನ್ಯವಾಗಿ ಬಹುತೇಕ ಸಂದರ್ಭಗಳಲ್ಲಿ ನೀವು ದೇವರನ್ನು ಸ್ತುತಿ ಮಾಡು. ಆತ್ಮಿಕವಾದಂಥ ಕ್ರೈಸ್ತ ವಿಶ್ವಾಸಿಯು ದೇವರ ವಾಕ್ಯವನ್ನು ಹೇಗಿದೆಯೋ ಹಾಗೆಯೇ ಇರಿಸ್ತಾನೆ. ನಾನು ಪ್ರತಿದಿನದ 24 ತಾಸು ಕರ್ತನಲ್ಲಿ ಸಂತೋಷಿಸಬೇಕು. ಆಗ ದೀನಭಾವದಿಂದ ತನ್ನ ಪರಿಸ್ಥಿತಿಯನ್ನು ಅರಿಕೆ ಮಾಡಿಕೊಳ್ಳುತ್ತಾನೆ. ಕರ್ತನೇ, ನಾನು ಆ ಮಟ್ಟವನ್ನು ಇನ್ನೂ ತಲುಪಿಲ್ಲ. ನಾನು ಕೆಲವು ವೇಳೆ ಸಂತೋಷವಾಗಿರ್ತೇನೆ, ಬೇರೆ ಸಮಯದಲ್ಲಿ ಗುಣಗುಟ್ಟುತ್ತೇನೆ, ಆಗಾಗ ಕೋಪಗೊಳ್ಳುತ್ತೇನೆ. ನಾನು ಎಲ್ಲ ಸಂದರ್ಭಗಳಲ್ಲೂ ಸಂತೋಷ ಪಡ್ತಾ ಇಲ್ಲ. ಆದರೆ ಸತ್ಯವೇದ ಹೇಳುವಂತೆಯೇ ಎಲ್ಲದರಲ್ಲೂ ಕೃತಜ್ಞತಾಸ್ತುತಿ ಮಾಡಲು ನನಗೆ ಸಾಧ್ಯವಾಗ್ತಾ ಇಲ್ಲ. ನನ್ನನ್ನು ಕ್ಷಮಿಸು ದೇವರೇ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಇವತ್ತು ನೀವು ಯಾರು ಇಲ್ಲಿ ಸಭೆಯಲ್ಲಿ ವಾಕ್ಯ ಕೇಳುವವರಾಗಿದ್ದೀರೋ ಅವರೆಲ್ಲರಿಗೆ ನಾನು ಹೇಳುವ ಮಾತೇನಂತಂದರೆ, ಪ್ರತಿದಿನ ನಿಮಗೆ ಸಮಯ ಸಿಕ್ಕಾಗ ಕರ್ತನ ನಾಮವನ್ನು ಮಹಿಮೆಪಡಿಸಿ. ಕರ್ತನ ನಾಮವನ್ನು ನೀವು ಮಹಿಮೆಪಡಿಸಬೇಕಾಗಿದ್ದು ನಿಮ್ಮೆಲ್ಲರ ಕರ್ತವ್ಯ ಅನ್ನುವಂಥದ್ದನ್ನು ನೀವು ನೋಡಿ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 20 ನಾವು ನೋಡುವುದಾದರೆ, ನಾನು ನಿಮಗೆ ಹೇಳುವುದೇನೆಂದರೆ, ಶಾಸ್ತ್ರಿಗಳು ಮತ್ತು ಫರಿಸಾಯರು ನೀತಿಗಿಂತಲೂ ನಿಮ್ಮ ನೀತಿ ಹೆಚ್ಚಿನದಾಗಿರದೆ ಹೊರತು ನೀವು ಪರಲೋಕ ರಾಜ್ಯವನ್ನು ಪ್ರವೇಶಿಸಿದಾಗ ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ಆಗುವುದೇ ಇಲ್ಲ. ಪ್ರಿಯರೇ, ನಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಳಿಗೆ ಹೆಚ್ಚಿನಾಗಿರೋದಲ್ಲ, ಉತ್ತಮವಾಗಿರಬೇಕಾಗ್ತದೆ. ನಿಮ್ಮ ನೀತಿ ಉತ್ತಮವಾಗಿದ್ದರೆ ನೀನು ಪರಲೋಕಕ್ಕೆ ಬಾಧ್ಯಸ್ಥನಾಗಿರ್ತೀಯ. ಪರಲೋಕಕ್ಕೆ ನೀನು ಬಾಧ್ಯಸ್ಥನಾಗುವುದು ಅದು ನೀನು ವಿಚಾರ ಮಾಡುವಂತಹ, ವಿನಿಮಯ ಮಾಡುವಂತಹ ಒಂದು ಕ್ರಿಯೆ ಮತ್ತು ಪ್ರಕ್ರಿಯೆಗಳ ನಡುವೆ ನಡೆಯುವಂಥದ್ದು ಅನ್ನುವಂಥದ್ದನ್ನು ನೀನು ಗಮನಿಸಬೇಕಾಗ್ತದೆ. ಪ್ರಿಯರೇ, ನಾನು ಎಲ್ಲ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಂಡು ಬಂದಿದ್ದೇನೆ. ಬಹುಶಃ ನೀವು ನೋಡಿ, ಜೀವನದ ಗುಣಮಟ್ಟ ಗಮನಿಸುವುದಾದರೆ ಈ ಗುಣಮಟ್ಟ ಅನ್ನುವಂಥದ್ದು ಇವತ್ತು ಅದರ ಎಲ್ಲ ಕದಂಬ ಭಾಗಗಳನ್ನು ಕಳಚಿಕೊಳ್ತಾ ಇದೆ. ಮತ್ತಾಯ 5ನೇ ಅಧ್ಯಾಯ 20 ನೀವು ನೋಡುವುದಾದರೆ ಅಲ್ಲಿ ಕರ್ತನು ಹೇಳ್ತಾನೆ, ನೀವು ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಇಚ್ಛೆ ಮಾಡ್ತೀರಾ? ಹಾಗಿದ್ದರೆ ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತ ಹೆಚ್ಚಿನದಾಗಿರಬೇಕು. ನಾವು ದೇವರ ನೀತಿಯ ಗುಣಮಟ್ಟದಲ್ಲಿ ನಡೆಯಬೇಕು ಪ್ರಿಯರೇ. ಅದು ಬಹಳ ಮುಖ್ಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ದೇವರೇ, ಅಭಿಷೇಕಿಸು ಸ್ವಾಮಿ. ಕೀರ್ತನೆಗಳಲ್ಲಿ ಹೇಳಿರುವಾಗೆ ಸ್ವಾಮಿ,
ಕಷ್ಟ ಕಾಲದಲ್ಲ ಮರೆಯಿಡಿರಿ, ನಾನು ನಿಮಗೆ ಸದುತ್ತರವನ್ನು ಅನುಕರಿಸುವೆನು ಅಂತ ಹೇಳಿದಂಥ ದೇವರೇ, ಈ ವಾಗ್ದಾನವಿಟ್ಟು ಬೇಡ್ತೇವೆ ಸ್ವಾಮಿ. ದೇವರೇ ಸಹಾಯ ಮಾಡಪ್ಪ, ರಾಜಾ ಸಹಾಯ ಮಾಡಪ್ಪ, ಎಲ್ಶಡಾಯ್ ಸಹಾಯ ಮಾಡಪ್ಪ, ಎಬಿನೇಜರ್ ಸಹಾಯ ಮಾಡು ಸ್ವಾಮಿ. ಕುಟುಂಬಗಳಲ್ಲಿ ಬೆಳಕು, ಯೇಸುವಿನ ನಾಮದ ಬೆಳಕು ಪ್ರವೇಶ ಮಾಡಲಿ. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.